ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗಾಯ್ಸ್, ನಾನು ಇಂದಿನ ವ್ಲಾಗಲ್ಲಿ ರೆಸಾರ್ಟ್ ಅಂದರೆ ಹಬ್ಬ ರೆಸಾರ್ಟ್ ಎಲ್ಲ ನೋಡ್ಕೊಂಡು ಬಂದ್ವಲ್ಲ. ಸೊ ಈ ಒಂದು ಹಬ್ಬ ರೆಸಾರ್ಟಲ್ಲಿ ಇವತ್ತು ನಾವು ಡೇಟ್ ಫಾರ್ಮ್ನ ನೋಡೋಕೆ ಹೋಗೋಣ. ಸೊ ಗೈಸ್, ಬನ್ನಿ ಹೋಗೋಣ. ಸೊ ಗೈಸ್, ಇಲ್ಲಿ ಕಾಣ್ತಿದೆಯಲ್ಲ, ಇದೇ ಡೇಟ್ಸ್ ಫಾರ್ಮು. ಸೊ ಇಲ್ಲಿ ನೋಡಿ, ಇದೆಲ್ಲ ಡೇಟ್ಸ್ ಪ್ಲಾಂಟ್ಸ್ ಇರೋ ಅಂಥದ್ದು. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಒಂದೊಂದು ಪ್ಲಾಂಟ್ ಅಲ್ಲೂ ಎಷ್ಟೊಂದು ಡೇಟ್ಸ್ ಎಲ್ಲ ಗ್ರೋತ್ ಆಗಿದೆ. ಸೊ ಈಗ ಸೀಸನ್ನು, ಅದಕ್ಕೋಸ್ಕರ ತುಂಬಾನೇ ಡೇಟ್ಸ್ ಎಲ್ಲ ಬಿಟ್ಟಿದೆ. ಸೊ ಇಲ್ಲಿ ಡೇಟ್ಸ್ ಸಹ ಅವೈಲಬಲ್ ಇದೆ. ಯಾರಿಗನ ಬೇಕಾದಲ್ಲಿ ಹಂಸಂದ್ರದ ಹತ್ರ ಇರುವಂತಹ ವಿಜಯ ಎಂಪೈರ್ಗೆ ಹೋಗಿ ನೀವು ಸಹ ಡೇಟ್ಸ್ನ ಪರ್ಚೇಸ್ ಮಾಡ್ಬೋದು. ಸೊ ಗೈಸ್, ಇಲ್ಲಿ ಗಿಡದಲ್ಲೇನೆ ಡೇಟ್ಸ್ನೆಲ್ಲ ಕಟಾವ್ ಮಾಡಿ ಕೊಡ್ತಾರೆ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಪರ್ಚೇಸ್ ಮಾಡ್ಬೋದು. ಸೊ ಗೈಸ್, ನಾವು ನಮ್ಮ ಡೆಸ್ಟಿನೇಷನ್ಗೆ ಬಂದ್ವಿ. ಸೊ ನೋಡಿ ಗೈಸ್, ಎಷ್ಟು ಸುಂದರವಾಗಿದೆಯಲ್ಲ ನೋಡ್ತಾ ಇದ್ರೆ. ಗೈಸ್, ಇದು ತುಂಬಾ ದೊಡ್ಡದಾದಂತಹ ಒಂದು ರೆಸಾರ್ಟ್ ಅಂತ ಹೇಳ್ಬೋದು. ನಿಮಗೆ ಎಲ್ಲ ತರಹ ಸೌಲಭ್ಯಗಳು ಇಲ್ಲಿ ಒದಗಿಸಿ ಕೊಡ್ತಾರೆ. ಸೊ ಗೈಸ್, ಇದು ನೋಡಿ, ಇದು ಸ್ವಿಮ್ಮಿಂಗ್ ಪೂಲ್. ಗೈಸ್, ರೆಸಾರ್ಟ್ ಬರೋದೇ ತಡ, ನಮ್ ಖುಷಿ ಪುಟಾಣಿದು ಇಲ್ಲಿ ಕ್ವಾಟ್ಲೆ ಶುರುವಾಗ್ಬಿಟ್ಟಿದೆ. ಅವ್ರ ಅಜ್ಜಿ ನೋಡಿ ಬಿಡ್ತಿಲ್ಲ, ಆದ್ರೆ ಅವಳು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡ್ಬೇಕು. ನಮ್ ಪುಟಾಣಿಗೆ ನೀರ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಸೊ ಇವಾಗ ನೀರ್ ಸಿಕ್ಕಿದ್ರೆ ಸಾಕು, ನೀರಲ್ಲಿ ಆಟ ಆಡ್ತಾ ಇರ್ತಾಳೆ ಯಾವಾಗ್ಲೂನು. ಹಾಗೂ ಈಗೂ ಖುಷಿ ಪುಟಾಣಿನ ಅವ್ರ ಅಜ್ಜಿ ಯಾಮಾರಿಸಿ ಈ ಕಡೆ ಪ್ಲೇ ಗ್ರೌಂಡ್ ಇದೆ ಮಕ್ಕಳಿಗೆ. ಸೊ ಕಿಡ್ಸ್ ಪ್ಲೇ ಗ್ರೌಂಡ್. ಸೊ ಅಲ್ಲಿಗೆ ಈಗ ಹೋಗ್ತಾ ಇದೀವಿ. ಸೊ ಗೈಸ್, ಇಲ್ಲಿ ಎಲ್ಲ ತರ ಫೆಸಿಲಿಟಿನೂ ಅವೈಲಬಲ್ ಇದೆ, ಮತ್ತೆ ಸ್ಪೇಷಿಯಸ್ ಆಗಿದೆ. ಮಕ್ಕಳಿಗೆ ಇಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ಕೊಳೋದಿಕ್ಕೆ, ಹಾಗೆ ಟೈಮ್ ಸ್ಪೆಂಡ್ ಮಾಡೋದಿಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂದ್ರೆ ಈ ಒಂದು ಹಬ್ಬ ರೆಸಾರ್ಟ್ ಅಂತ ಹೇಳ್ಬೋದು. ಗೈಸ್, ಈ ಒಂದು ಹಬ್ಬ ರೆಸಾರ್ಟ್ಗೆ ತುಂಬಾ ಜನ VIP ಹಾಗೆ ಸಿನಿಮಾ ಇಂಡಸ್ಟ್ರಿಯಿಂದ ತುಂಬಾ ಜನ ಆಕ್ಟ್ರೆಸ್ ಎಲ್ಲರೂ ಬಂದು ಈ ಒಂದು ಹಬ್ಬ ರೆಸಾರ್ಟ್ ಅಲ್ಲಿ ಸ್ಟೇ ಮಾಡಿದ್ದಾರೆ. ಹಾಗೆ ಇದು ಒಂದು ಫೇಮಸ್ ಹಬ್ಬ ರೆಸಾರ್ಟ್ ಅಂತಾನೆ ಹೇಳ್ಬೋದು. ಇದು ಬಂದು ಲೊಕೇಟ್ ಆಗಿರುವಂತದ್ದು ಬಾಗೇಪಲ್ಲಿ ರೋಡ್, ಹಂಸಂದ್ರದ ಹತ್ರ ಈ ಒಂದು ಹಬ್ಬ ರೆಸಾರ್ಟ್ ಲೊಕೇಟ್ ಆಗಿರುವಂತದ್ದು. ಸೊ ಗೈಸ್, ನೀವು ಸಹ ಯಾರಾದ್ರೂ ಹಬ್ಬ ರೆಸಾರ್ಟ್ ಅಲ್ಲಿ ಸ್ಟೇ ಮಾಡಬೇಕು ಅಂತ ಅನ್ಕೊಂಡಿದ್ರೆ, ಸೊ ಅವ್ರದ್ದು ಆನ್ಲೈನ್ ಅಲ್ಲಿ ಸಹ ಹಬ್ಬ ರೆಸಾರ್ಟ್ ಬುಕಿಂಗ್ಸ್ ಇರುತ್ತೆ. ಸೊ ಹೋಗಿ ನಿಮ್ಗೆ ಯಾವ ತರ ರೂಮ್ಸ್ ಬೇಕೋ ಆ ಒಂದು ರೂಮ್ಸ್ನೆಲ್ಲ ನೀವು ಬುಕ್ ಮಾಡ್ಕೊಳ್ಬೋದು. ಸೊ ಗೈಸ್, ಈಗ ನೋಡಿ, ನಮ್ಮ ಹಾಸಿನಿ ಹಾಗೆ ಖುಷಿ ಪುಟಾಣಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಪುಟಾಣಿಗೆ ಚಾಕ್ಲೇಟ್ ಕೊಟ್ಟಿದ್ರು. ಸೊ ಚಾಕ್ಲೇಟ್ನ ತಿಂದ್ಬಿಟ್ಟು ಕೈಯೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅದಕ್ಕೆ ಅವ್ರ ಪಪ್ಪ ಟಿಶ್ಯೂ ಪೇಪರ್ ಎತ್ಕೊಂಡು ಬಂದು ಕ್ಲೀನ್ ಮಾಡ್ತಾ ಇದ್ದಾರೆ. ಈ ನಮ್ಮ ಪುಟಾಣಿಗಳ ಜೊತೆ ನಾವು ಸಹ ಪುಟಾಣಿಗಳಾಗಿ ಆಟ ಆಡ್ತಾ ಇದ್ದೀವಿ. ಸೊ ಎಷ್ಟು ಚೆನ್ನಾಗಿದೆಯಲ್ಲ ಗಾಯ್ಸ್. ಅಮ್ಮನೂ ಅಷ್ಟೇ ನಮ್ಮ ಜೊತೆ, ಅವರು ಸಹ ಎಂಜಾಯ್ ಮಾಡ್ತಾ ಇದ್ದಾರೆ. ನಮ್ಮ ತನು ಅವ್ರಿಗೆ ಯಾವುದೋ ಕಾಲ್ ಬಂದಿದೆ, ಅದಕ್ಕೆ ಅವರು ಮಾತಾಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಗೈಸ್, ನಮ್ಮ ಖುಷಿ ಪುಟಾಣಿಗೆ ಆ ಡಕ್ ತುಂಬಾನೇ ಇಷ್ಟ ಆಗ್ಬಿಟ್ಟಿದೆ. ಸೊ ಅವಳು ಆ ಡಕ್ಕಲ್ಲಿ ಕೂತು ಎಷ್ಟು ಎಂಜಾಯ್ ಮಾಡ್ತಿದ್ದಾಳೆ ನೋಡಿ. ಸೊ ಅವಳಿಗೆ ತುಂಬಾನೇ ಇಷ್ಟ ಆಗ್ಬಿಟ್ಟಿದೆ. ಅವಳಂತೂ ಆ ಪ್ಲೇಸ್ನ ಬಿಟ್ಟು ಬರ್ತಿಲ್ಲ. ಆಮೇಲೆ ಪುಟಾಣ ಹೋಗಿ ಕರೆದ್ರು ಬರ್ಲಿಲ್ವಂತೆ, ಅದಕ್ಕೆ ಅಲ್ಲೇ ಕುತ್ಕೊಂಡು ಅವಳನ್ನ ಆಟ ಆಡಿಸ್ತಾ ಇದ್ದಾರೆ. ಆಮೇಲೆ ಈ ಕಡೆ ನವೀನು ಈ ತರ ಹಗ್ಗ ಎಲ್ಲ ಹತ್ತೋದನ್ನ ಹನಿಗೆ ಕಳಿಸ್ತಾ ಇದ್ದಾರೆ. ಮೊದ್ಲು ಹನಿಗೆ ಈ ತರ ಎಲ್ಲ ಗೇಮ್ಸ್ ಆಡೋದಕ್ಕೆ ತುಂಬಾನೇ ಭಯ ಪಡ್ತಿದ್ಲು. ಸೊ ಈಗೀಗ ಮೊನ್ನೆ ಜಾಲಿವುಡ್ ಸ್ಟುಡಿಯೋಗೆ ಹೋಗಿದ್ವಲ್ಲ. ಸೊ ಆ ಒಂದು ನೀವು ವಿಡಿಯೋ ವಾಚ್ ಮಾಡಿದ್ರೆ ನಮ್ಮ ಹನಿ ಯಾವ ತರ ಎಲ್ಲ ಅಲ್ಲಿ ಗೇಮ್ಸ್ನೆಲ್ಲ ಆಡಿದ್ಲು ಅಂತ ನೀವು ನೋಡ್ಬೋದು. ಮೊದ್ಲಿಗೆ ತುಂಬಾ ಭಯ ಪಡೋಳು ಈ ತರ ಎಲ್ಲ ಗೇಮ್ಸ್ ಆಡೋದಿಕ್ಕೆ. ಈಗ ಪರವಾಗಿಲ್ಲ, ಹಾಸಿನಿ ತುಂಬಾ ಚೆನ್ನಾಗಿ ಧೈರ್ಯವಾಗಿ ಗೇಮ್ಸ್ನೆಲ್ಲ ಆಡೋದ್ ಕಲಿತಾ ಇದ್ದಾಳೆ. ಸೊ ಡ್ಯಾಡಿ ಅದಕ್ಕೆ ಹಗ್ಗನ ಈ ತರ ಹತ್ಬೇಕು, ಆಮೇಲೆ ಆ ಸೈಡ್ ಇಂದ ಇಳಿಬೇಕು ಅಂತ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಅವಳು ಅದಕ್ಕೆ ಪಾಪ ಟ್ರೈ ಮಾಡ್ತಾ ಇದ್ದಾಳೆ. ಅಮ್ಮ ನೋಡಿ ಗೈಸ್, ಒಬ್ರೇ ಉಯ್ಯಾಲೆ ಆಡ್ತಾ ಇದ್ದಾರೆ ಪಾಪ. ಅದಕ್ಕೆ ನಾನು ಅವ್ರಿಗೆ ಕಂಪ್ನಿ ಕೊಡೋದಿಕ್ಕಂತೇಳಿ ನಾನು ಒಂದು ಉಯ್ಯಾಲೆಯಲ್ಲಿ ಕುತ್ಕೊಂಡು ಅಮ್ಮನ ಜೊತೆ ಉಯ್ಯಾಲೆ ಆಡ್ತಾ ಇದ್ದೀನಿ. ಪುಟ್ಟಾಣ ಖುಷಿ ಪುಟಾಣಿನ ನೋಡ್ಕೊಳೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಅದೇನೋ ಗೈಸ್, ಇಬ್ರಿಗೂ ಅದೆಷ್ಟು ಅಟ್ಯಾಚ್ಮೆಂಟ್ ಖುಷಿ ಪುಟಾಣಿಗೆ ಹಾಗೆ ಪುಟ್ಟಾಣ ಇಬ್ರು ಬಿಟ್ಟಿರೋದಿಲ್ಲ. ಆಮೇಲೆ ಹಂಗು ಹಿಂಗು ನಮ್ಮ ಹಾಸಿನಿ ಸಾಧನೆನೆ ಮಾಡ್ಬಿಟ್ಲು, ಜಾರ್ಕೊಂಬಂದ್ ಬಿದ್ಲು ಕೆಳಗೆ ದುಪ್ ಅಂತ. ಆಮೇಲೆ ಈಗ ನೋಡಿ, ಇನ್ನು ಮುಗ್ದಿಲ್ಲ ಇವ್ರು ಟ್ರೈನಿಂಗ್ ಮಾಡ್ತಾ ಇರೋವಂಥದ್ದು. ಸೊ ನವೀನ್ ಅಂತ ಟ್ರೈನ್ ಮಾಡ್ತಾ ಇದ್ದಾರೆ ಪಾಪ.
ನಮ್ಮ ಹನಿ ಪುಟಾಣಿಗೆ. ಸೊ ಇದೆಲ್ಲ ನೋಡ್ಕೊಂಡು ಕುತ್ಕೊಂಡಿದ್ದೀವಿ. ಗೈಸ್ ಈಗ ಹಾಸಿನಿ ಹಾಗೆ ಖುಷಿ ಪುಟಾಣಿಯ ಒಂದು ಪುಟ್ಟದಾದಂತಹ ಒಂದು ಕಾಂಪಿಟೇಷನ್ ನಡೀತಾ ಇದೆ ನೋಡಿ ಗೈಸ್. ಹಾಸಿನಿ ಫಸ್ಟ್ ವಿನ್ ಆಗ್ತಾಳೋ ಅಥವಾ ಖುಷಿ ಪುಟಾಣಿ ವಿನ್ ಆಗ್ತಾಳೋ ಅಂತ ನೋಡೋಣ. ಸೊ ಗೈಸ್ ಫೈನಲಿ ಹಾಸಿನಿ ವಿನ್ ಆದ್ಲು. ಸೊ ಅದಕ್ಕೆ ಅಮ್ಮ ನಾನೇ ವಿನ್ ಅಂತ ಹೇಳ್ತಾ ಇದ್ಲು. ಸೊ ಈ ತರ ನಾವು ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಮಕ್ಕಳ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಇದೆಲ್ಲ ಆದ್ಮೇಲೆ ರೆಸಾರ್ಟ್ನ ನೋಡ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಆಮೇಲೆ ಇಲ್ಲಿ ಒಂದು ಸ್ಪೆಷಾಲಿಟಿ ಇದೆಯಂತೆ. ಏನಪ್ಪಾ ಅಂತಂದ್ರೆ ನವೀನ್ ಬಾ ನಿನ್ಗೆ ಸರ್ಪ್ರೈಸ್ ಆಗಿ ತೋರಿಸ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಸರ್ಪ್ರೈಸ್ ನೋಡೋಣ ಅಂತೇಳಿ ನಾವು ಸಹ ಕಾತುರದಿಂದ ಹೊರಟಿದೀವಿ ಅವ್ರ ಹಿಂದೆ. ಗೈಸ್ ನಮ್ ಖುಷಿ ಪುಟಾಣಿ ಇವತ್ತು ಒಂದ್ ಹತ್ರ ಇರ್ತಿಲ್ಲ. ಸೊ ಅಪ್ಪನ ಹಿಂದೆ ಓಡಾಡಿದ್ದು. ನಾನ್ ಅಪ್ಪನ ಜೊತೆ ಇರ್ತಾಳೆ, ಇಲ್ಲಾಂದ್ರೆ ಮಾಮನ್ ಜೊತೆ ಇರ್ತಾಳೆ. ನನ್ ಜೊತೆ ಅಂತ ಅವಳು ಬಂದೇ ಇಲ್ಲ ಬಿಡಿ ಇವತ್ತು. ಗೈಸ್ ಇಲ್ಲೆಲ್ಲ ಕಾಣ್ತಿದ್ಯಲ್ಲ, ಇದೆಲ್ಲ ಹೋಮ್ ಸ್ಟೇಗೋಸ್ಕರ ಮಾಡಿರೋಂಥದ್ದು. ಫುಲ್ಲು ಗ್ಲಾಸ್ ಹೌಸಸ್. ಇದು ತುಂಬಾ ದೊಡ್ಡದಾದಂತಹ ರೆಸಾರ್ಟ್ ಅಂತಾನೆ ಹೇಳ್ಬೋದು. ತುಂಬಾ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಎಲ್ಲ ಇದೆ. ಹಾಗೆ ಡೇಟ್ಸ್ ಸಹ ಇದೆ. ಇಲ್ಲಿ 2 ವೆರೈಟೀಸ್ ಆಫ್ ಡೇಟ್ಸ್ ಇದೆ. ಒಂದು ಯೆಲ್ಲೋ ಕಲರ್ ಹಾಗೆ ರೆಡ್ ಕಲರ್. ಸೊ ಎರಡು ಸಹ ಅವೈಲೇಬಲ್ ಇರುತ್ತೆ ಇಲ್ಲಿ. ತುಂಬಾನೇ ಚೆನ್ನಾಗಿರುತ್ತೆ. ಸ್ವೀಟ್ ಆಗಿರುತ್ತೆ ಡೇಟ್ಸ್. ನಾನಂತೂ ತುಂಬಾ ಸರಿ ನವೀನ್ ತಗೊಂಡ್ ಬರ್ತಾ ಇರ್ತಾರೆ ಈ ಒಂದು ಸೀಸನ್ ಬಂದ್ರೆ. ಸೊ ಡೇಟ್ಸ್ ನನ್ನ ಫೇವ್ರೆಟ್ ಅಂತಾನೆ ಹೇಳ್ಬೋದು ಗೈಸ್. ಅಷ್ಟು ಇಷ್ಟ ನನಗೆ ಡೇಟ್ಸ್ ಅಂದ್ರೆ. ಸೊ ಗೈಸ್ ಸರ್ಪ್ರೈಸ್ ಅಂತ ಹೇಳಿದ್ರಲ್ಲ ನವೀನು. ಸೊ ಇದೆ ಆ ಸರ್ಪ್ರೈಸ್. ಏನಪ್ಪಾ ಅಂತಂದ್ರೆ ಇದು ಸಹ ಹೌಸೇ. ಆದ್ರೆ ಇದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಟ್ರೀ ಹೌಸ್ ಅಂತ ಕರೀತಾರೆ. ಸೊ ಒಂದು ಮರದ ಮೇಲೆ ಮಾಡಿರೋಂತಹ ಒಂದು ಮನೆ. ಸೊ ಗೈಸ್ ರಿಯಲಿ ನಾನಂತೂ ಸರ್ಪ್ರೈಸ್ ಆದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾನು ಯಾವತ್ತು ಟ್ರೀ ಹೌಸ್ ನ ನೋಡಿರ್ಲಿಲ್ಲ. ಸೊ ಫಸ್ಟ್ ಟೈಮ್ ನಾನು ಟ್ರೀ ಹೌಸ್ ನ ನೋಡ್ತಾ ಇರೋಂಥದ್ದು. ಗೈಸ್ ಇಲ್ಲಿ ಒಂದಷ್ಟು ಲೋಟಸ್ ಪ್ಲಾಂಟ್ಸ್ ಎಲ್ಲ ಹಾಕಿದ್ದಾರೆ. ಎಷ್ಟು ದೊಡ್ಡದಾದ ಮ್ಯಾಂಗೋ ಟ್ರೀ. ಹಾಗೆ ಮ್ಯಾಂಗೋಸ್ ಅಷ್ಟೇ ಕೈಗೆ ಎಟ್ಕೋತಾರನೇ ಇದೆ. ಗೈಸ್ ನೋಡಿ ಗೈಸ್ ಟ್ರೀ ಹೌಸ್ ಬಂದೇ ಬಿಡ್ತು. ತುಂಬಾ ಬ್ಯೂಟಿಫುಲ್ ಆಗಿದೆ ಗೈಸ್ ರಿಯಲಿ. ನಾನಂತೂ ಈ ಮೂವೀಸ್ ಅಲ್ಲೆಲ್ಲ ನೋಡ್ತಾ ಇದ್ದೆ. ಸೊ ಈಗ ಡೈರೆಕ್ಟ್ ಆಗಿ ನೋಡ್ತಾ ಇದೀನಲ್ಲ, ನಿಜವಾಗ್ಲೂ ನಾನು ಎಲ್ಲೋ ಬೇರೆ ಕಡೆ ಹೋದಂಗಿದೆ ನಾನು. ಅಷ್ಟು ಬ್ಯೂಟಿಫುಲ್ ಆಗಿದೆ ನಿಜವಾಗ್ಲೂ. ಒಂದೊಂದ್ ಪ್ಲೇಸ್ ಹಾಸಮ್ ಅಂತಾನೆ ಹೇಳ್ಬೋದು. ಗೈಸ್ ನಿಮ್ಗೆ ಇನ್ನೊಂದು ಫ್ರೆಂಡ್ ನ ಪರಿಚಯ ಮಾಡ್ಕೊಡ್ಲಾ? ಸೊ ಬನ್ನಿ ಆ ಫ್ರೆಂಡ್ ಯಾರು ಅಂತ ನೋಡೋಣ. ಸೊ ನಾನು ಟ್ರೀ ಹೌಸ್ ಹತ್ರ ಹೋಗ್ತಾ ಇದ್ರೆ ಪಾಪ ಅದು ಮಿಯಾವ್ ಮಿಯಾವ್ ಅಂತಿತ್ತು. ಸೊ ಇದೆ ನೋಡಿ ಆ ಫ್ರೆಂಡ್. ತುಂಬಾ ಕ್ಯೂಟ್ ಆಗಿದೆ, ಮುದ್ದಾಗಿದೆ. ಸೊ ಅದ್ರ ಅಮ್ಮ ಎಲ್ಲೋ ಹೋಗಿದ್ದೇನೋ. ಅದೊಂದೇ ಒಂದು ಓಡಾಡ್ತಿದೆ ಇಲ್ಲಿ. ನಮ್ಮನ್ನೆಲ್ಲ ನೋಡಿ ಮಿಯಾವ್ ಮಿಯಾವ್ ಅಂತ ಕರೀತಿತ್ತು. ಸರಿ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ ಬರೋಣ ಅಂತ ಹೋದ್ರೆ ಪುಟ್ಟು ಮರಿ ಗೈಸ್. ನಿಜವಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅದನ್ನ ಇಟ್ಕೊಳಕ್ ಹೋದ್ರೆ ಅದ್ ನನ್ ಕೈ ಸಿಗ್ತಾನೆ ಇಲ್ಲ. ಸರಿ ಬಿಡು ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಟ್ರೀ ಹೌಸ್ ಹತ್ರ ಬಂದೆ. ಪಾಪ ಎಲ್ಲಾರು ನನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು. ಸರಿ ಅಂತ ಹೇಳ್ಬಿಟ್ಟು ಈಗ ನಾನು ಅವ್ರ ಜೊತೆ ಜಾಯಿನ್ ಆದೆ. ಸೊ ಗೈಸ್ ಇಲ್ಲಿ ಫೋಟೋದಲ್ಲಿ ಕಾಣ್ತಾ ಇದಾರಲ್ಲ, ಇವರೇ ವಿಜಯ್ ಸರ್ ಅಂತೇಳಿ. ಸೊ ಈ ಒಂದು ರೆಸಾರ್ಟ್ ಹಬ್ಬ ರೆಸಾರ್ಟ್ ಬಂದು ಇವ್ರದ್ದೆ. ಸೊ ಈ ರೆಸಾರ್ಟ್ ನ ಓನರ್ ವಿಜಯ್ ಅಂಕಲ್. ಸೊ ಇದೆಲ್ಲ ಅವ್ರದ್ದೇನೆ. ಮೊದಲು ಇದು ವಿಜಯ್ ಎಂಪೈರ್ ಅಂತ ಹೇಳ್ಬಿಟ್ಟು ಆಗ ಮಾಮೂಲಿ ಡೇಟ್ಸ್ ಫಾರ್ಮ್ ನ ಮಾಡಿದ್ರು. ಆಮೇಲೆ ಈಗ ರೆಸಾರ್ಟ್ಸ್ ಎಲ್ಲ ಮಾಡ್ತಾ ಇದಾರಲ್ಲ, ಅದಕ್ಕೋಸ್ಕರ ಈಗ ಹಬ್ಬ ರೆಸಾರ್ಟ್ ಅಂತೇಳಿ ಈ ರೆಸಾರ್ಟ್ಗೆ ಹೆಸರನ್ನು ಇಟ್ಟಿದ್ದಾರೆ. ಸೊ ಗೈಸ್ ನಮ್ ಹಾಸಿನಿಗೆ ಈಗ ಬೆಕ್ಕು ಮರಿ ಕಾಣಿಸ್ಬಿಡ್ತು. ಸೊ ಈಗ ಬೆಕ್ನ ಹಿಡಿಯೋದಿಕ್ಕಂತ ಟ್ರೈ ಮಾಡ್ತಾ ಇದ್ದಾಳೆ ನಮ್ ಹನಿ. ಆದ್ರೆ ಬರ್ತಾ ಇಲ್ಲ. ಅದು ಹೋಗ್ಬಿಟ್ಟು ಕೆಳಗಡೆ ಸೇರ್ಕೊಂಡ್ಬಿಟ್ಟಿದೆ. ಬಾಬಾನ್. ಸೊ ಗೈಸ್ ಫೈನಲಿ ಮನೆಗೆ ಹೊರಟಿದ್ದೀವಿ. ಸೊ ಆಲ್ರೆಡಿ ಸಂಜೆ ಆಯಿತು. ಅದಕ್ಕೋಸ್ಕರ ಇನ್ನು ನಾಳೆ ತನವ್ರ ಊರಿಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ಬೇಗ ಸ್ವಲ್ಪ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಈಗ ಎಲ್ಲರೂ ಹೊರಟಿದ್ದೀವಿ. ಗೈಸ್ ಇಲ್ಲಿ ನೋಡಿ ನಮ್ಮ ಖುಷಿ ಪುಟಾಣಿಗೆ ಅವ್ರ ಡ್ಯಾಡಿ ಉಯ್ಯಾಲೆ ಆಡಿಸ್ತಾ ಇದ್ದಾರೆ. ಸೊ ಪುಟಾಣಿ ಆಡ್ತಾ ಇದ್ದಾಳೆ.
ಈಗ ಹಾಸಿನಿನು ಮಮ್ಮಿ ನಾನು ಸಹ ಉಯ್ಯಾಲೆ ಆಡ್ತೀನಿ ಅಂತಂದು ಸರಿ ಅಂತ ಹೇಳ್ಬಿಟ್ಟು ಇಬ್ಬರಿಗೂ ಉಯ್ಯಾಲೆ ಆಡಿಸಿ ನಾವೆಲ್ಲ ರಿಟರ್ನ್ ಹೊರಡ್ತಾ ಇದ್ರೆ ಪಾಪ ಬೆಕ್ಕು ಮರಿ ನಮ್ಮ ಹಿಂದೆನೆ ಹಿಂಬಾಲಿಸ್ಕೊಂಡ್ ಬರ್ತಾ ಇದೆ. ಸರಿ ಅಂತ ಹೇಳ್ಬಿಟ್ಟು ನಮ್ಮ ಖುಷಿ ಪುಟಾಣಿ ಬೇರೆ ಬೆಕ್ಕನ್ನ ನೋಡಿ ಅಳ್ತಾ ಇದ್ಲು. ಸರಿ ಅಂತೆ ನಾನು ಅದನ್ನ ಎತ್ಕೊಳಕ್ ಹೋದ್ರೆ ಪಾಪ ಅದು ಸಿಗ್ತಾನೆ ಇಲ್ಲ. ಹೋಗ್ಬಿಟ್ಟು ಲೋಟಸ್ ಒಂದು ಪಾಟ್ ಒಳಗಡೆ ಬಿದ್ದೋಗ್ಬಿಟ್ಟಿತ್ತು. ಅಯ್ಯೋ ಪಾಪ ಅಂತ ಬೇಜಾರಾಗ್ಬಿಡ್ತು. ಸರಿ ಅಂತ ಹೇಳ್ಬಿಟ್ಟು ಅದು ಸಿಕ್ತಿಲ್ಲ ಅಂತ ಹೇಳಿ ನಮ್ಮ ಪಾಡಗ್ ನಾವು ಹೊರಟಿದ್ರೆ ನೋಡಿ ಗೈಸ್ ನಮ್ಮ ಹಿಂದೆನೆ ಓಡ್ ಬರ್ತಾ ಇದೆ ಅದು. ಖುಷಿ ಪುಟಾಣಿ ಬಿಡ್ತಿಲ್ಲ. ಸೊ ಖುಷಿ ಫ್ರೆಂಡ್ ಆಗ್ಬಿಟ್ಟಿದೆ ಬೆಕ್ಕು ಮರಿ. ಸೊ ಸರಿ ಅಂತ ಹೇಳ್ಬಿಟ್ಟು ನಾವು ಹೊರಟಿದೀವಿ, ಅದು ಸಹ ನಮ್ಮ ಹಿಂದೆ ಬರ್ತಾ ಇದೆ ನೋಡಿ ಗೈಸ್. ನಮ್ ಖುಷಿ ಪುಟಾಣಿಗೆ ಎಷ್ಟು ಖುಷಿ ಆಗ್ಬಿಡ್ತೆ ಗೊತ್ತಾ ಬೆಕ್ಕು ಮರಿ ನಮ್ಮ ಹಿಂದೆ ಬರ್ತಾ ಇರೋದನ್ನ ನೋಡಿ. ಸೊ ಅದನ್ನ ಕರ್ಕೊಂಡು ಹೊರಟಿದೀವಿ. ಅಲ್ಲಿಂದ ನಡ್ಕೊಂಡು ಬಂದ್ವಿ. ಸೊ ಸ್ವಲ್ಪ ಸುಸ್ತಾಯ್ತು ಎಲ್ಲಾರ್ಗು. ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಉಯ್ಯಾಲೆಲ್ಲ ಹಾಕಿದ್ರು. ಇಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ನಾವೆಲ್ಲ ರೆಸ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ನೋಡಿ ಆ ಬೆಕ್ಕು ಮರಿ ನಾನು ಓಡಾಡ್ತಾ ಇದ್ರೆ ಅದು ನನ್ನಿಂದ ಬರ್ತಾ ಇದೆ. ಇವಾಗ ಇದೆಲ್ಲ ಗ್ಲಾಸ್ ನೋಡಿ, ನಾನು ಭಯ ಪಟ್ಬಿಟ್ಟೆ ಒಂದ್ಸರಿ, ಇದೇನಪ್ಪ ಇದು ಗ್ಲಾಸ್ ಹಾಕಿದಾರಲ್ವಾ ಅಂತೇಳಿ. ಆಮೇಲೆ ಎಲ್ಲ ಸ್ವಲ್ಪ ಹೊತ್ತು ಓಡಾಡಿದೆ. Where the neon glows, every block tells a tale the whole city knows. Rhythms in the shadows where the cold wind blows. Life's a gamble on these streets, anything goes. Boom bap echoes through the alleys at night. Soulful samples lift the darkness to light. Deep kicks pounds like a heartbeat fight. These gritty vibes keep my story in sight. ಏನ್ ಮಮ್ಮಿ ಕ್ಯಾಟ್ ವಾಕ್ ಮಾಡ್ತಿದ್ಯಾ? ಗೈಸ್ ಇದು ನಮ್ಮನ್ನ ಬಿಡ್ತಿಲ್ಲ ಗೈಸ್. ಹತ್ತಿದ್ರು ಹತ್ತಬಹುದು ನಮ್ಮ ಕಾರ್ನ. ಗೈಸ್ ಇನ್ನೇನು ಹೊರಡ್ಬೇಕಾದ್ರೆ ನೇರಳೆ ಹಣ್ಣು ಸ್ವಲ್ಪ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೇರಳೆ ಹಣ್ಣು ಮರದ ಹತ್ರ ಬಂದಿದ್ದೀವಿ. ಸೊ ಪುಟ್ಟ ಅಣ್ಣ ನೇರಳೆ ಹಣ್ಣೆಲ್ಲ ಕಿತ್ಕೋತಾ ಇದ್ದಾರೆ. ಈ ಮರದಲ್ಲಿ ಪುಟ್ಟ ಅಣ್ಣ ನೇರಳೆ ಹಣ್ಣು ಕಿತ್ಕೊಡ್ತಾ ಇದ್ರು. ಅದಕ್ಕೆ ನವೀನು ಆ ಸೈಡ್ ಹೋಗಿದ್ದಾರೆ. ನೇರಳೆ ಹಣ್ಣು ಸ್ವಲ್ಪ ಕಿತ್ಕೊಂಡ್ ಬರ್ತೀನಿ ಬೇಗ ಹೊರಡೋಣ ಅಂತೇಳಿ. ಆಮೇಲೆ ಪುಟ್ಟ ಅಣ್ಣ ನೋಡಿ ನಮ್ಗೆಲ್ಲಾರ್ಗು ನೇರಳೆ ಹಣ್ಣು ಕೊಟ್ರು ಟೇಸ್ಟ್ ಮಾಡೋದಕ್ಕೆ. ತುಂಬಾನೇ ಸ್ವೀಟ್ ಆಗಿತ್ತು ಗೈಸ್ ನಿಜವಾಗ್ಲು. ಗೈಸ್ ಇನ್ನೊಂದು ನಿಮ್ಮ ಹತ್ರ ಖುಷಿ ವಿಚಾರ ಹಂಚ್ಕೋಬೇಕು ಅಂತ ಇದ್ದೀನಿ. ಏನಪ್ಪಾ ಅಂತ ಅಂದ್ರೆ ಮೊನ್ನೆ ರೀಸೆಂಟ್ ಆಗಿ ನಾನು ಪುಟ್ಟ ಅಣ್ಣ ನೇರಳೆ ಮರ ಹತ್ತಿ ನೇರಳೆ ಹಣ್ಣನ್ನ ಕೀಳ್ತಾ ಇರೋ ಒಂದು ಶಾರ್ಟ್ ವಿಡಿಯೋ ರೀಲ್ ನ ಅಪ್ಲೋಡ್ ಮಾಡಿದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಅದು ತುಂಬಾ ಜನ ಲೈಕ್ ಮಾಡಿದ್ದಾರೆ. ಹಾಗೆ ಅದು 20 ಮಿಲಿಯನ್ ವ್ಯೂಸ್ ರೀಚ್ ಆಗಿದೆ ಗೈಸ್. ರಿಯಲಿ ತುಂಬಾನೇ ಖುಷಿ ಆಯ್ತು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಆಲ್ ಆಫ್ ಯು ಟೇಕ್ ಕೇರ್. ಬೈ ಟು ಆಲ್. City lights blink, they got